ಎಲ್ಲರಿಗೂ ನಮಸ್ಕಾರ. ವಾಸ್ತುಶಾಸ್ತ್ರಗಳ ಪ್ರಕಾರ ಯಾವ ದಿನಗಳಲ್ಲಿ ಮನೆಯನ್ನು ಒರೆಸಿದರೆ ಅಶುಭ, ಹಾಗೆ ಮನೆಯನ್ನು ಗುಡಿಸುವಾಗ ಕೆಲವು ವಿಷಯಗಳ ಬಗ್ಗೆ ಗಮನ ಇರಬೇಕೆಂದು ತಿಳಿಸಲಾಗಿದೆ. ತಾಯಿ ಲಕ್ಷ್ಮಿ ಕೃಪೆ ಸದಾ ನಮ್ಮ ಮೇಲಿರಬೇಕು. ತಾಯಿ ಲಕ್ಷ್ಮಿಯ ಕೃಪೆ ಇರುವ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ. ಹಾಗಾಗಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯಲ್ಲಿ ಸಂಪತ್ತು ತುಂಬಿರಬೇಕು, ಆರ್ಥಿಕ ವೃದ್ಧಿಯಾಗಬೇಕು. ಅಂದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀ ದೇವಿಯು ಪೊರಕೆಯಲ್ಲಿ ನೆಲೆಸಿರುತ್ತಾಳೆ. ಮನೆಯನ್ನು ಸ್ವಚ್ಛಗೊಳಿಸಲು ನಾವೆಲ್ಲ ಪೊರಕೆ ಬಳಕೆ ಮಾಡಿಯೇ ಮಾಡುತ್ತೇವೆ. ಮನೆಯ ಕಸ ತೆಗೆಯುವ ಪೊರಕೆ ನಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯುವ ಶಕ್ತಿ ಹೊಂದಿದೆ. ಪೊರಕೆ ಬಳಕೆಯ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ಪೊರಕೆಯನ್ನು ಸರಿಯಾಗಿ ಬಳಕೆ ಮಾಡಿದರೆ ಅದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ವಾಸವಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಯು ನಾಶವಾಗುತ್ತದೆ. ಬಹುತೇಕ ಎಲ್ಲ ಮನೆಯಲ್ಲಿ ಪ್ರತಿದಿನ ಮನೆಯನ್ನು ಗುಡಿಸಿ ಒರೆಸುತ್ತಾರೆ. ವಾಸ್ತುಶಾಸ್ತ್ರದಲ್ಲಿ ಗುಡಿಸುವ ಮತ್ತು ಒರೆಸುವ ಕೆಲವು ಮುಖ್ಯ ನಿಯಮಗಳನ್ನು ಹೇಳಲಾಗಿದೆ. ತಾಯಿ ಲಕ್ಷ್ಮಿ ಸದಾ ಮನೆಯಲ್ಲಿರಬೇಕು. ಎಲ್ಲ ಕಡೆ ಲಾಭವಾಗಬೇಕೆಂದು ಬಯಸುವವರು ಮನೆ ಸ್ವಚ್ಛಗೊಳಿಸುವ ವೇಳೆ ಕೆಲವು ವಿಷಯಗಳನ್ನು ತಿಳಿದಿರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಮನೆಯಲ್ಲಿ ಯಾವಾಗಲೂ ಸೂರ್ಯೋದಯದ ನಂತರ ಮಾತ್ರ ಬಳಸಬೇಕು. ಇದು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮನೆಯಲ್ಲಿ ಧನಾತ್ಮಕ ಶಕ್ತಿಯು ನೆಲೆಸಿರುತ್ತದೆ. ಪೊರಕೆಯನ್ನು ಎಂದಿಗೂ ತೆರೆದ ಸ್ಥಳದಲ್ಲಿ ಇಡಬೇಡಿ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ತೆರೆದ ಜಾಗದಲ್ಲಿ ಇಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗಿದೆ. ಹಾಗಾಗಿ ಯಾವಾಗಲೂ ಪೊರಕೆಯನ್ನು ಮನೆಯ ಮೂಲೆಯಲ್ಲಿಡಿ. ಅದು ಮನೆಗೆ ಬಂದವರಿಗೆ ಕಾಣಿಸದಂತೆ ಇಡಬೇಕು. ಅಡುಗೆ ಮನೆಯಲ್ಲಿ ಯಾವತ್ತೂ ಪೊರಕೆ ಇಡಬೇಡಿ. ಇದರಿಂದ ನಿಮ್ಮ ಮನೆಯ ಧಾನ್ಯ ಬಹುಬೇಗ ಖಾಲಿಯಾಗುತ್ತದೆ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಸಹ ಎದುರಿಸಬೇಕಾಗುತ್ತದೆ. ಬಹಳಷ್ಟು ಜನ ಪೊರಕೆಯನ್ನು ನಿಲ್ಲಿಸಿ ಇಡುತ್ತಾರೆ. ಹೀಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಹಾಗೆ ಹೊಸ ಮನೆಗೆ ಹೋದಾಗ ಹಳೆಯ ಪೊರಕೆಯನ್ನು ತೆಗೆದುಕೊಂಡು ಹೋಗಬೇಡಿ. ಹೊಸ ಪೊರಕೆಯನ್ನು ಖರೀದಿಸಿ. ಹೀಗೆ ಮಾಡಿದರೆ ಮನೆಯಲ್ಲಿ ಸದಾ ಸಂತೋಷ ನೆಲೆಸುವಂತೆ ಲಕ್ಷ್ಮಿ ಮಾಡುತ್ತಾಳೆ. ಪೊರಕೆಯನ್ನು ಮತ್ತು ಮನೆ ಒರೆಸುವ ಮಾಪುಗಳನ್ನು ಮನೆಯ ಪಶ್ಚಿಮ ಅಥವಾ ವಾಯುವ್ಯ ಮೂಲೆಯಲ್ಲಿ ಇಡಬೇಕು. ಈಶಾನ್ಯ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡಬಾರದು. ಮುರಿದ ಪೊರಕೆ ಮತ್ತು ಹಳೆಯ ಪೊರಕೆಗಳನ್ನು ಬಳಸಬಾರದು. ಮಲಗುವ ಕೋಣೆಯಲ್ಲಿ ಎಂದಿಗೂ ಪೊರಕೆಯನ್ನು ಇಡಬಾರದು. ಇದರಿಂದ ದಂಪತಿಗಳ ನಡುವೆ ಬಿರುಕು ಉಂಟಾಗುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಾಸ್ತದ ನಂತರ ಮನೆ ಗುಡಿಸಿ ಒರೆಸಬಾರದು. ಇದರಿಂದ ರಾಹು ಕೇತು ಮನೆಯನ್ನು ಪ್ರವೇಶಿಸುತ್ತಾರೆ. ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೊರಟು ಹೋಗುತ್ತಾಳೆ. ಸ್ನೇಹಿತರೆ, ಮಧ್ಯಾಹ್ನ 12 ಗಂಟೆಯ ನಂತರ ಮನೆಯನ್ನು ಒರೆಸಬಾರದು. ಬೆಳಗಿನ ಹೊತ್ತಿನಲ್ಲಿ ಮನೆ ಒರೆಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರಗೆ ಹೋಗುತ್ತವೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ. ಒಡೆದು ಹೋದ ಬಕೆಟ್ ಅಥವಾ ಪಾತ್ರೆಗಳು, ಹಾಗೆ ಹರಿದು ಹೋದ ಹಳೆ ಬಟ್ಟೆ ಮತ್ತು ನಾವು ಧರಿಸಿದ ಹಳೆಯದಾದ ಬಟ್ಟೆಗಳನ್ನು ಮನೆ ಒರೆಸಲು ಬಳಸಿದರೆ ದಾರಿದ್ರ್ಯ ಬರುವುದು ನಿಶ್ಚಿತ. ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗುರುವಾರದಂದು ಎಂದಿಗೂ ಮನೆ ಒರೆಸಬಾರದು. ಇದರಿಂದ ಗುರುಬಲ ಕಡಿಮೆಯಾಗುತ್ತದೆ. ಅಮಾವಾಸ್ಯೆಯ ದಿನದಂದು ಮನೆ ಒರೆಸಬಾರದು. ಇದರಿಂದ ಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ. ಮನೆಯಿಂದ ಯಾರಾದರೂ ಹೊರಗೆ ಹೋದ ಕೂಡಲೇ ಎಂದಿಗೂ
ಗುಡಿಸಿ ಒರೆಸಬಾರದು. ಇದು ಅಶುಭ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೀಗೆ ಮಾಡುವುದರಿಂದ ಯಾವ ಕೆಲಸಕ್ಕಾಗಿ ಹೊರಗೆ ಹೋಗುತ್ತಾರೋ ಆ ಕೆಲಸವು ಪೂರ್ಣಗೊಳ್ಳುವುದಿಲ್ಲ. ಸ್ನೇಹಿತರೆ, ಶುಕ್ರವಾರ ದಿನದಂದು ಮನೆ ಒರೆಸುವಾಗ ನೀರಿಗೆ 1 ಚಿಟಿಕೆ ಅರಿಶಿನ ಹಾಕಿ ಒರೆಸುವುದು ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೊಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.